ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ್ ಮುತ್ಯ ಅವರ ವಿರುದ್ಧ ದಾಖಲಾದ ಸುಳ್ಳು ಫೋಕ್ಸೋ ಪ್ರಕರಣವನ್ನ ಹಿಂದಕ್ಕೆ ಪಡೆದು ರದ್ದುಪಡಿಸಬೇಕಂತ ಹಾಗೂ ಸುಳ್ಳು ಆರೋಪ ದಾಖಲಿಸಿದ್ದ ಮತ್ತು ಅದಕ್ಕೆ ಪ್ರೋತ್ಸಾಹಿಸಿರುವ ಅಧಿಕಾರಿಗಳು ಬಾಲಕಿಯ ಮತ್ತು ಬಾಲಕಿಯ ಕುಟುಂಬದ ಮಾನ ಹರಾಜು ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಒತ್ತಾಯಿಸಿ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಗಿದೆ. ಚಿತ್ತಾಪುರ ತಾಲೂಕಿನ ಹಲ್ಕಟ್ಟಿ ಗ್ರಾಮದಲ್ಲಿ ಕೋಲಿ ಸಮಾಜದ ಗ್ರಾಮ ಘಟಕದ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ನಡೆಸಿದ ಪ್ರತಿಭಟನೆಯನ್ನು ಉದ್ದೇಶಿಸಿ ಹಲ್ಕಟ್ಟಿ ಮುನೀಂದ್ರ ಶಿವಾಚಾರ್ಯರು, ಗ್ರಾಮ ಘಟಕದ ಅಧ್ಯಕ್ಷ ದೊಡ್ಡಪ್ಪ ಕಟ್ಟಿಮನಿ, ಉಪಾಧ್ಯಕ್ಷ ನಿಂಗಪ್ಪ ನೇಲೋಗಿ, ಕಾರ್ಯದರ್ಶಿ ಭೀಮಣ್ಣ ಕೊಲ್ಕುಂದಿ, ಚಿತ್ತಾಪುರ ತಾಲೂಕು ಉಪಾಧ್ಯಕ್ಷ ಬಾಗಣ್ಣ ಹನ್ಗುಂಟಿ, ತಾಲೂಕು ಯುವ ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅಲ್ಲೂರ್ಕರ್, ರಾಮಲಿಂಗ ಬಾನರ್, ಹನುಮಂತ ಸಂಕ್ನೂರ್, ದೇವೇಂದ್ರ ಅಣ್ಕಲ್, ರಾಘವೇಂದ್ರ ಹಲ್ಕರ್ಣಿ, ಸಿದ್ದು ಹಲ್ಕಟ್ಟಿ, ಭೀಮು ಹಲ್ಕಟ್ಟಿ ಮಾತನಾಡಿದ್ರು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಭಕ್ತಾದಿಗಳು, ವಿವಿಧ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದು, ಪ್ರತಿಭಟನೆಗೆ ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತ್ ವಹಿಸಲಾಗಿತ್ತು. ಸುಮಾರು 1 ಗಂಟೆಗೂ ಹೆಚ್ಚು ಸಮಯ ನಡೆಸಿದ ಪ್ರತಿಭಟನೆಯಿಂದಾಗಿ ಎರಡು ಬದಿಯಲ್ಲಿ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಸಾಲು ಸಾಲಾಗಿ ವಾಹನಗಳು ನಿಂತಿದ್ವು. ಪ್ರತಿಭಟನಾ ಮುಗಿದ ನಂತರ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಾಹನ ದಟ್ಟಣೆಯನ್ನ ಸರಾಗಗೊಳಿಸಿದ್ರು. ಮಲ್ಲಿಕಾರ್ಜುನ್ ಮುತ್ಯ ಅವರ ಮೇಲಿನ ಸುಳ್ಳು ಪ್ರಕರಣವನ್ನ ರದ್ದುಗೊಳಿಸಬೇಕು ಮತ್ತು ಅವರ ಮೇಲೆ ಸುಳ್ಳು ಕೇಸ್ ದಾಖಲೆಗಳನ್ನ ಸಹಕರಿಸಿ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಮುಂಬರುವ ದಿನಗಳಲ್ಲಿ ಯಾದಗಿರಿ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತೆ ಅಂತ ಮಲ್ಲಿಕಾರ್ಜುನ್ ಅಲ್ಲೂರ್ಕರ್ ತಿಳಿಸಿದ್ದಾರೆ. ಏನೇನೋ ಘಟನೆಗಳು ನಡೀತಿರ್ತವೆ, ಅಂತವೆಲ್ಲವನ್ನು ಬಿಟ್ಟು ಕೇಸಿ ಬರೇ ಮೊಬೈಲ್ದಲ್ಲಿ ನೋಡಿ ಸತ್ಯ ಅಸತ್ಯತೆಯನ್ನು ತಿಳಿಲಾರದೆ ಇದು ಒಂದು ಕೇಸ್ ಆಗಿದೆ. ಹಾಗಾಗಿ ಆ ಕೇಸಿನ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಹೇಳುವುದಿಷ್ಟೇ, ಆ ಕೇಸಿನಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಯನ್ನು ತಿಳಿದುಕೊಂಡು ಅದು ಕೈ ಬಿಡೋದು ಭಾಳಷ್ಟು ಉತ್ತಮ ಅನ್ನತಕ್ಕಂಥದ್ದು ನಮ್ಮ ಅಭಿಪ್ರಾಯ ಕೂಡ ಇದೆ ಅನ್ನತಕ್ಕಂಥ ವಿಚಾರ ತಿಳಿಸುತ್ತಾ ಹೆಚ್ಚಿಗೆ ಮಾತನಾಡದೆ, ಯಾಕಂದರೆ ಹೈವೇಯಲ್ಲಿ ಯಾರ್ಯಾರು ಯಾವ ರೀತಿಯಾಗಿ ಹೋಗ್ತಾರೆ ಅನ್ನತಕ್ಕಂಥದ್ದು ಯಾರಿಗೂ ಕೂಡ ಅಡಚಣೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾ 2 ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಪ್ಪಾ ನಮ್ಮ ಪೂಜ್ಯ ಗುರು ನನ್ನ ಮಗಳಿಗೆ ಈ ತರ ಪ್ರೀತಿಯಿಂದ ಅಪ್ಪುಗೆ ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡ್ಲಿಕ್ಕತ್ತಾರಪ್ಪ ಅಂತ ಅದೇ ತಂದೆ ತಾಯಿ ಅವರು ವಿಡಿಯೋ ಮಾಡ್ಯಾರ. ಆ ವಿಡಿಯೋನ ಅವ್ರು ಇಟ್ಟಂತ ಸ್ಟೇಟಸ್ ತೆಗೆದುಕೊಂಡು ದುಷ್ಕರ್ಮಿಗಳು, ಅವ್ರಿಗೆ ಆಗದೇ ಇರುವಂತ ದುಷ್ಕರ್ಮಿಗಳು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಆ ವಿಡಿಯೋನ ಮಹಿಳಾ ಪ್ರಾಧಿಕಾರಕ್ಕೆ ಕಳಿಸ್ಯಾರ, ಮಕ್ಕಳ ಆಯೋಗಕ್ಕೆ ಕಳಿಸ್ಯಾರ. ಆ ಆಯೋಗದ ಮೇಲೆ ಬುದ್ಧಿ ಅದೋ ಎಲ್ಲೋ ಗೊತ್ತಿಲ್ಲ, ಆಯೋಗದವ್ರ ಮೇಲೆ ಬುದ್ಧಿ ಅದೋ ಗೊತ್ತಿಲ್ಲ. ಆ ಆಯೋಗದವ್ರು ಏನ್ ಮಾಡ್ಯಾರ, ಸಿಡಿಪಿ ಅವ್ರಿಗೆ ಕಳಿಸ್ಯಾರ. ಸಿಡಿಪಿ ಅವ್ರು ಏನ್ ಮಾಡ್ಯಾರ, PSI ಅವ್ರ ಮುಂದೋಗಿ ಪೋಸ್ಕೋ ಕೇಸ್ ಹಾಕಿ ಆ ಗುರುವಿಗೆ ಅವಮಾನ ಮಾಡುವಂತ ಕೆಲಸ ಮಾಡ್ಯಾರ. ಏನಪ್ಪ ಅಂತಂದ್ರೆ ತಮ್ಮ ದುಷ್ಕೃತ್ಯಗಳನ್ನ ಆ ಮುದ್ದೆ ಬೆಳಿಲಿಕ್ಕತ್ತಾನ, ಸಾಮೂಹಿಕ ವಿವಾಹ ಮಾಡ್ಲಿಕ್ಕತ್ತಾನ. ಆ ಮಠದಿಂದ ನೂರಾರು ಬಡ ಮಕ್ಕಳು ಏನಂತಾರ ಮದುವೆ ಆಗ್ತದ ಶಿಕ್ಷಣದಿಂದ. ಈಗ ತಾನೇ ಶಾಲೆಗಳನ್ನು ತೆಗಿತಾ ಇದ್ದಾರೆ, ಆರೋಗ್ಯವಾಗಿ ಆಸ್ಪತ್ರೆಗಳನ್ನು ತೆಗಿತಾ ಇದ್ದಾರೆ. ಇದನ್ನ ಸಹಿಸಿಕೊಳ್ಳಾರಂತ ದುಷ್ಕರ್ಮಿಗಳು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಆ ಮುತ್ತನ ಮೇಲೆ ಒಂದು ಪೋಸ್ಕೋ ಕೇಸ್ ಹಾಕಿ ಅವ್ರಿಗೆ ಅವಮಾನ ಮಾಡ್ಬೇಕಂತ ಹೇಳಿ ಸುಳ್ಳು ಆರೋಪ ಮಾಡ್ಯಾರ. ಆ ತಂದೆ ತಾಯಿ ಹೇಳಿದಾರ, ಏನಪ್ಪಾ ನನ್ನ ಮಗಳು ನಾನು ಅವ್ರಿಗೆ ರಿಲೇಷನ್ ಆಗ್ಬೇಕು, ಆ ರಿಲೇಷನ್ ಆಗಿ ಮುದ್ದಾಡ್ತಾ ಇದ್ದಾರೆ. ಏನು ಯಾವುದೇ ರೀತಿ ಇದ್ರೊಳಗ ಮುದ್ದವ್ರ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ, ಕೆಟ್ಟ ದೃಷ್ಟಿಯಿಂದ ಯಾವುದೇ ರೀತಿಯಿಂದ ಈ ಕೃತ್ಯ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಯಾವ ಕಾರಣಕ್ಕೆ ನೀವು ಪೋಸ್ಕೋ ಕೇಸನ್ನು ಹಾಕಿರಿ, ಯಾವ ಆಧಾರದ ಮೇಲೆ ಹಾಕಿರಿ? ನೀವು ಮಹಿಳಾ ಆಯೋಗಕ್ಕೆ ಪ್ರಶ್ನೆ ಮಾಡ್ತೀರಿ, ಮಕ್ಕಳ ಆಯೋಗ ನೀವು ಯಾವ ಆಧಾರದ ಮೇಲೆ ಅವ್ರಿಗೆ ಕೇಸನ್ನ ದಾಖಲೆ ಮಾಡ್ಕೊಂಡ್ರಿ? ಹೋಗಿ ಪರಿಶೀಲನೆ ಮಾಡಿದ್ರು, ಪ್ರಥಮವಾಗಿ ಏನೋ ಪರಿಶೀಲನೆ ಮಾಡಿ ಅವ್ರ ಮೇಲೆ ಕೇಸ್ ಮಾಡಿದ್ರು. ಏನೋ ಮಾಡಲಾರ್ದೆ ಏಕಾಏಕಿ ಎಲ್ಲೋ ಕುಂದಿಗೆಸಿ ನೀವು ಕೇಸ್ ಮಾಡ್ರಿ ಅಂತ ಹೇಳಿ ಕೇಸ್ ಮಾಡ್ತೀರಪ್ಪ ಅಂದ್ರೆ ದಿನನಿತ್ಯ ನೂರಾರು ಕೇಸುಗಳು ಮಹಿಳೆಯರ ಮ್ಯಾಗ, ಮಕ್ಕಳ ಮ್ಯಾಗ ಕೇಸ್ ಆಗ್ತಾವ. ಒಂದೇ ಒಂದು ಕೇಸ್ ಆಗಲ್ಲ, ರಾಜಿ ಮಾಡಿ ಕಳ್ತೀರಿ. ಇವೆಲ್ಲ ಗೊತ್ತದ ನಮಗ, ದಿನನಿತ್ಯ ನಾವಿದೇ ಮಾಡ್ತೀವಿ. ಆದ್ರೆ ದಯಮಾಡಿ ಏನು ಸುಳ್ಳು ಪೋಸ್ಕೋ ಕೇಸ್ ಹಾಕಿದ್ರಿ ಆ ಮಹಿಳಾ ಆಯೋಗದ ಮತ್ತು ಮಕ್ಕಳ ಮಹಿಳಾ ಆಯೋಗದ ಅಧ್ಯಕ್ಷರು ಈ ಕೂಡಲೇ ಅಮಾನತ್ ಮಾಡಬೇಕು ಮತ್ತು ಆ ಸಿಡಿಪಿ ಅವರು ಈ ಕೂಡಲೇ ಕೆಲಸದಿಂದ ಕಿತ್ತೊಗಿಬೇಕು. ಈ ಪೋಸ್ಕೋ ಕೇಸನ್ನ ದಾಖಲೆ ಮಾಡಿದಂತ ಗುಂಡಿ ಪೊಲೀಸ್ ಸ್ಟೇಷನ್ PSI ಈ ಕೂಡಲೇ ಸಸ್ಪೆಂಡ್ ಮಾಡ್ಬೇಕಂತ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್, ಪೃಥ್ವಿ ಸಾಗರ್, ಚಿತ್ತಾಪುರ.